ಹ್ಯಾಪಿ ಬರ್ಡೇ ಬಾಯ್ಸ್. ದರ್ಶನ್ ಸರ್ ಬಗ್ಗೆ ಮಾತಾಡಬೇಕು. ದರ್ಶನ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ದಾನದಲ್ಲಿ ದೇವರು, ಯುದ್ಧದಲ್ಲಿ ಕುರುಕ್ಷೇತ್ರ ಅಂದ್ರೆ ಅಭಿಮಾನಿಗಳ ಸಂಘ ಹೊಂದಿರೋರು. ಜೈ ಡಿ ಬಾಸ್. ಬಾಸ್ ಬಂದಿದ್ದೀವಿ, ಅದು ನಮಗೆ ಒಂಥರ ದೇವಸ್ಥಾನ ಇದ್ದಂಗೆ. ಆ ದೇವ್ರು ಮೀಟ್ ಮಾಡಿ ನಾವು ಹೋಗೋದು. ಇವತ್ತು ಸಂಜೆ ಬಂದಿದ್ದೀವಿ, ಇವತ್ತು ಇಲ್ಲೇ ಇರ್ತೀವಿ, ನಾಳೆ ನಾಳೆ ಸಂಜೆ ಹೋಗ್ತೀವಿ. ಆ ದೇವ್ರ ಮೀಟ್ ಮಾಡಿ ಹೋಗ್ತೀವಿ, ಅಂತವರೆಗೂ ಹೋಗಲ್ಲ. ದೇವ್ರು ಮೀಟ್ ಮಾಡಿ ಹೋಗೋದು ನಾವು. ರಾಜ ಆಗ್ಬೇಕಂತ ಆಸೆ ಇದ್ರೆ ರಾಜಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ಕೆ ನಿಂತ ಮೇಲೆ ಸೈನಿಕರಿಗೆ ತಾಕಬಾರ್ದು. ಬಸ್ ಕಿವ ನಿಂತಿದ್ದೀವಿ. ದೇವ್ರ ದರ್ಶನ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ಮತ್ತೆ ಕಿವಲ್ಲಿ ಬರ್ತೀವಿ. ಸಿಕ್ಕಿದ ಆಮೇಲೆ ಮತ್ತೆ ಬರ್ತೀವಿ ಬ್ರೋ. ಜೈ ಡಿ ಬಾಸ್. ಕೇಳಿ ಏನು ಒಳ್ಳೆ ತಂದು ದೇವರಲ್ವಾ. ಹ್ಯಾಪಿ ಬರ್ಡೇ ಡಿ ಬಾಸ್. ಅಭಿಮಾನಿಗಳೆಲ್ಲ ಬಂದಿದ್ದಾರೆ, ಅದಕ್ಕೋಸ್ಕರ ಬಾಸ್ ಅದನ್ನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಎಷ್ಟೊತ್ತಿಗೆ ಬರ್ತಾರೆ ಅಂದ್ಬಿಟ್ಟು ಬಾಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಪಾಪ ಇವ್ರು ಬಂದು ಬಿಟ್ಕೊಟ್ಟಿಲ್ಲ, ಸೆಲೆಬ್ರೇಟರ್ನು ಬಿಟ್ಕೊಟ್ಟಿಲ್ಲ, ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 6:30 ಬಂದರು. ಅವರು 6:30 ಬಂದರು. ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಭಿಮಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಟ್ಯಾಕ್ಟ್ರಿಲ್ ಬಂದವರು ಅಭಿಮಾನಿಗೋಸ್ಕರ ಟ್ಯಾಕ್ಟ್ರಿಲ್ ಬಂದಿದ್ದಾರೆ. ಅಭಿಮಾನಿ ಟ್ರ್ಯಾಕ್ಟರ್ ಕೊಟ್ಟರೆ ಅದರಿಂದ ಅಭಿಮಾನಿಗಳಿಗೋಸ್ಕರ ಟ್ರ್ಯಾಕ್ಟರ್ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ. ಸೆಲೆಬ್ರೇಟ್ ಮಾಡೋದೇ. ಜೈ ಡಿ ಬಾಸ್, ಹ್ಯಾಪಿ ಬರ್ಡೇ ಸರ್. ಪ್ರತಿ ವರ್ಷ ನಾವು ಬರ್ತೀರಿ ಇಲ್ಲಿ. ಡಿ ಬಾಸ್ ನೋಡೋದು ಬರ್ತೀವಿ ನಾವು. ಪಕ್ಕ ಡಿ ಬಾಸ್ ಅಭಿಮಾನಿ ನಾನು. ಕಾಡಲ್ಲಿ ಬಂದು 11 ಸರಿ ನೋಡಿದ್ದೀನಿ ಫಿಲಮ್ ನಾನು. ಕಾಡಲ್ಲಿ ಸಿನಿಮಾ 11 ಸರಿ ನೋಡಿದ್ದೀನಿ ನಾನು. ಭಾಳ ಚೆನ್ನಾಗಿದೆ ಸರ್ ಫಿಲಮ್ ಮಾತ್ರ. ಪ್ರತಿ ವರ್ಷ ಅಭಿಮಾನಿಗಳು ಬೆಳಗ್ಗೆಯಿಂದ ಹಿಡಿದು ನಾಳೆ ಸಾಯಂಕಾಲ 6 ಗಂಟೆ ಅಭಿಮಾನಿಗಳು ಇರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆಮೇಲೆ ಮಂಡ್ಯ, ಕೋಲಾರ, ಮೈಸೂರು, ಮಡಿಕೇರಿ, ಹುಬ್ಳಿ, ಧಾರವಾಡ, ಬೆಳಗಾಮು ಎಲ್ಲ ಜಿಲ್ಲೆಯಿಂದ ಪ್ರತಿಯೊಬ್ಬರು ಅಭಿಮಾನಿಗಳು ಬರ್ತಾರೆ. ಗ್ರಾಮದಿಂದ ಹಿಡಿದು ಮಠದಿಂದ ಎಲ್ಲ ಅಭಿಮಾನಿಗಳು ಬರ್ತಾರೆ. ದರ್ಶನ್ ಯಾವತ್ತೇ ಆಗಲಿ ತಿರುಪತಿ ತಿಮ್ಮಾಪುರ ದರ್ಶನ ಮಾಡ್ಬೋದು, ಆಯ್ತಾ. ದರ್ಶನ್ ಮಾತ್ರ ದರ್ಶನ ಮಾಡೋಕ್ಕಾಗಲ್ಲ, ಅಷ್ಟೊಂದು ರಶ್ ಇರ್ತಾರೆ ಅಭಿಮಾನಿಗಳಾಗಿ. ಇನ್ನೂ ಹೆಚ್ಚಾಗಿ ಜನ ಬರಬೇಕು. ನಾಳೆ ಬೆಳಗ್ಗೆ ಇನ್ನೂ ರಶ್ ಆಗಿರ್ತಾರೆ ಅಭಿಮಾನಿಗೋಸ್ಕರ. ಪ್ರತಿಯೊಬ್ಬರು ಮಾಡೋದು ಗಲಾಟೆ ಯಾರು ಮಾಡಬಾರ್ದು, ಶಾಂತಿಯಿಂದ ನಡೆಸ್ಕೊಳ್ಬೇಕು, ಆಯ್ತಾ ಸರ್. ಆಮೇಲೆ ನಾವು ಪ್ರತಿ ವರ್ಷ ಶಬರಿಮಲೆ ಯಾತ್ರೆ ಯಾವ ಥರ ಮಾಡ್ತೀರಾ, ಶಬರಿಮಲೆ ಯಾವ ಥರ ಮಾಡ್ಕೊಂಬರ್ತೀವಿ ಜಸ್ಟ್ ಅದೇ ಥರ ದರ್ಶನ್ದು ಫೆಬ್ರವರಿ 16 ಬಂದು ಎಲ್ಲ ಶಬರಿಮಲೆ ಯಾತ್ರೆ ಮಾಡ್ಕೊಂಬರ್ತಾರೆ ಜನ ಮಾತ್ರ, ಆಯ್ತಾ. ಡೈ ಡಿ ಬಾಸ್. ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿಂದ ಬಂದಿರೋದು. ಬಾಸ್ನ ನೋಡ್ಬೇಕಂತೇಳಿ 3 ದಿನ ಕಾಲ ಜರ್ನಿ ಮಾಡ್ತಾ ಇದ್ದೀವಿ. ಬಾಸ್ ಅಂದರೆ ಶಬರಿಮಲೆ ಆ ಥರ ದರ್ಶನ ಮಾಡ್ತಾರಲ್ಲಣ್ಣ, ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಾಸ್ ಕೂಡ್ತಾ ಇದೆ. ಒಂಥರ ದೇವ್ರು ಅಂತ ಅಲ್ಲ, ದೇವ್ರ ಥರನೇ ಇರೋದು ಅವರು. ನಾವು ಎಷ್ಟು ದೂರಿಂದ ನಡ್ಕೊಂಡು ಮುಂದಿನ ಸಲ ಅವರು ನಡ್ಕೊತ ಬಂದು ಅವ್ರು ದರ್ಶನ ಮಾಡ್ಬೇಕಂತ ಮಾಡಿದ್ದೀವಿ. ಈ ರೀತಿಯಾಗಿ ಅಭಿಮಾನಿಗಳು ಶಾಂತಿ ರೀತಿ ಕಾಪಾಡಬೇಕು, ಯಾರು ಗಲಾಟೆ ಮಾಡಬಾರ್ದು. ಎಲ್ಲರಿಗೆ ಧನ್ಯವಾದಗಳು. ಜೈ ಡಿ ಬಾಸ್. ನಮಸ್ತೆ, ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಮಧುಗಿರಿಯಿಂದ ಬಂದಿದ್ದೀವಿ. 105 ಕಿಲೋಮೀಟ್ರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಡಿ ಬಾಸ್ ಅಂದರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ನಾನು ಸಣ್ಣ ಹುಡುಗಯಿಂದನೂ ಇಷ್ಟಪಡ್ತಿದ್ದೀನಿ. ಈಗ ಕಾಟೇರ ಮೂವಿನ 10 ಸತಿ ನೋಡಿದ್ದೀನಿ. ಮತ್ತು ಜೈ ಡಿ ಬಾಸ್. ನಾವು ಗೌರವಪುರ
ತೂಗುರವಳ್ಳಿ ಅಯ್ಯಂಬಳ್ಳಿಯಿಂದ ಬಂದಿದ್ದೀರಿ. ನಮ್ಮ ಹೆಸರು ಹರೀಶ್ ಅಂತ. ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿ. ನೋಡ್ರಿ ಎಷ್ಟು ಕೋಜ್ ಇದೆ ಅಂತಂದ್ರೆ ನಮ್ಮ ಬಾಸ್ ಅಭಿಮಾನಕ್ಕೆ ಇಷ್ಟೊಂದು ಕೋಜ್ ಇನ್ನ ಜಾಸ್ತಿ ಇದೆ ನೋಡಿ. ಇನ್ನ ಇಲ್ಲಿಂದ ಹಿಡಿದು ಕೊನೆವರೆಗೂ ನೋಡಿ, ದಯವಿಟ್ಟು ನೋಡಿ ಅಭಿಮಾನ ಎಷ್ಟಿದೆ ಅಂತ. ಅದೇ ಅದೇ ಇದು ಅಂತಾನೆ ಸಕ್ಸಸ್ಫುಲ್ ಅಂತಾನೆ ಕಾಟೇರ ಮೂವಿ ನೋಡ್ಬೇಕು. ನಾನಂತೂ 5 ಸಲ ನೋಡಿದ್ದೀನಿ, ಇವರಂತೂ 10 ಸಲ ನೋಡೋರಂತೆ. ಇದೇ ತರ ಅಭಿಮಾನಿಗಳು ಎಷ್ಟು ಸಲ ನೋಡೋರಂತ ನನಗೆ ಗೊತ್ತಿಲ್ಲ. 50 ದಿನದ ದಾಟ ಹೋಗ್ತಾ ಇದೆ, ಇನ್ನ 100 ದಿನ ಹೋಗುತ್ತೆ ಅಂತ ಹೇಳ್ತಾರೆ. ಸೆಂಚುರಿ ಮಾಡುತ್ತಾ ಸಿಲ್ವರ್ ಜುಬ್ಲಿ ಬಾಸ್ 25 ದಿನದ್ದು ಫಂಕ್ಷನ್ ಇದೆ ನಾಳೆ. ಎಲ್ಲರೂ ಅಭಿಮಾನಿಗಳು ತಪ್ಪದೆ ಅಲ್ಲಿಗೆ ಹಾಜರಾಗಿ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಬಾಸ್ ಅಭಿಮಾನಿಗಳಿಗೆ ನನ್ನದೊಂದು ರಿಕ್ವೆಸ್ಟು, ಎಲ್ಲರೂ ನಾಳಿನ ಆ ಕಾರ್ಯಕ್ರಮಕ್ಕೆ, ನಾಡ್ದಿನ ಆ ಕಾರ್ಯಕ್ರಮಕ್ಕೆ ಭಾಗವಾಗಿ ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ವಿನಂತಿಸಿ.